ಶ್ರೀ ಸರ್ವೋದಯ ಪ್ರೌಢಶಾಲೆ ಎಣ್ಣೆಕೊಪ್ಪ ಸಮಾನವಳ್ಳಿ ವಿಷಯ ದೈಹಿಕ ಶಿಕ್ಷಣ 8ನೇ ತರಗತಿ ಮಾನಸಿಕ ಆರೋಗ್ಯ ಮತ್ತು ಭಾವನೆಗಳು ಇದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಈ ಮಾನಸಿಕ ಆರೋಗ್ಯಗಳೊಂದಿಗೆ ನಿಮಗೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು, ಹಿಂದೆ ಒಂದು ಮಂಗ ಮತ್ತು ವ್ಯಾಪಾರದ ಕಥೆ ಹೇಳಿದ್ನೆ. ಆ ರೀತಿ ಮಾನಸಿಕವಾಗಿ ಯಾವ ರೀತಿಯಾಗಿ ಇರುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡ್ಕೊಂಡಾಗ ಏನಪ್ಪಾ ಅಂದ್ರೆ, ಒಂದು ವ್ಯಾಪಾರಿ ಟೋಪಿ ತೆಗೆದುಕೊಂಡು ಹೋಗಿರ್ತಾನೆ. ಟೋಪಿಯನ್ನ ತೆಗೆದುಕೊಂಡು ಹೋದಾಗ ಅಲ್ಲಿ ಬಹಳಷ್ಟು ಆಯಾಸ ಆಗುತ್ತೆ. ಒಂದು ಮರದ ಹತ್ರ ಅವನು ಕುತ್ಕೊಂಡಿರ್ತಾನೆ. ಕುತ್ಕೊಂಡ ನಂತರ ಆ ಟೋಪಿಗಳನ್ನೆಲ್ಲ ಅಲ್ಲಿ ಇಟ್ಟಿರ್ತಾನೆ. ಇಟ್ಟು ಇದು ಮಾಡಿರ್ತಾನೆ. ಮಂಗಗಳೆಲ್ಲ ಬಂದ್ಬಿಟ್ಟು ಆ ಟೋಪಿ ತೆಗೆದುಕೊಂಡು ಹೋಗ್ಬಿಡ್ತಾನೆ. ಇಲ್ಲಿ ನೋಡಿ, ಆ ಟೋಪಿಯನ್ನು ತೆಗೆದುಕೊಂಡು ಮಂಗಗಳು ಹೋದ್ಮೇಲೆ ವ್ಯಾಪಾರಿಗೆ ಒಂದೇ ಒಂದು ಟೋಪಿ ಅದೆಲ್ಲ ಬಿದ್ದಿರುತ್ತೆ. ಅದೊಂದು ಸಿಗುತ್ತೆ. ಅವಾಗ ಅವ್ರಿಗೆ ಎದ್ಬಿಟ್ಟು ಹೆಂಗ್ ಮಾಡೋದು, ಮಂಗನ ಹತ್ರ ಯಾವ ರೀತಿಯಾಗಿ ಟೋಪಿಯನ್ನು ನಾವು ಮತ್ತೆ ಹೇಳೋದು ಅಂತಕ್ಕಂಥದ್ದನ್ನ ನೋಡ್ತಿರ್ತಾನೆ. ಅವಾಗ ಆ ಟೋಪಿಯನ್ನ ಹಾಕೋದು ಮತ್ತು ತೆಗೆಯೋದು ಹೀಗೆಲ್ಲ ಮಾಡಿದಾಗ ಆ ಮಂಗಗಳು ಕೂಡ ಹೆಂಗ್ ಮಾಡ್ತಾರೋ ಆ ರೀತಿಯಾಗಿ ಮಾಡ್ತಾರೆ. ಮನುಷ್ಯ ವ್ಯಾಪಾರಿ ಹೆಂಗ್ ಮಾಡುತ್ತೋ ಹಾಕೋದು ಮತ್ತು ತೆಗೆಯೋದು ಮಾಡಿದಾಗ ಮತ್ತೆ ಅದೇ ರೀತಿಯಾಗಿ ಮಾಡ್ತಿರ್ತಾರೆ. ಅವಾಗ ಸುಮ್ಮನೆ ಒಂದು 4-5 ಸರಿ ತೆಗೆಯೋದು ಹಾಕೋದು ಮಾಡಿದಾಗ ಆ ಮಂಗಗಳು ತೆಗೆದು ಹಾಕೋದು ಮಾಡಿ ಅನಂತರ ಏನ್ ಮಾಡ್ತಾನೆ, ಆ ವ್ಯಾಪಾರಿ ಆ ಟೋಪಿಯನ್ನ ಬಿಸಿ ಹಾಕಿಬಿಟ್ಟಾಗ ಅವಾಗ ಏನ್ ಮಾಡ್ತಾರೆ, ಆ ಮಂಗಗಳೆಲ್ಲ ಟೋಪಿಗಳನ್ನು ಹೋಗ್ಬೋದು. ಅವ್ರೇನು ಬಿಸಿ ಹಾಕ್ತಾರೆ. ಅವಾಗ ಆ ಟೋಪಿಗಳನ್ನೆಲ್ಲ ಕಲೆಕ್ಟ್ ಮಾಡಿ ಅನಂತರ ಅದನ್ನ ಏನ್ ಮಾಡ್ತಾರೆ, ತೆಗೆದುಕೊಂಡು ಬರ್ತಾರೆ. ಆ ರೀತಿಯಾಗಿರ್ತಕ್ಕಂಥ ಇದು ಮಾನಸಿಕ ಆರೋಗ್ಯ ಮತ್ತು ಆರೋಗ್ಯದೊಳಗೆ ಭಾವನೆಗಳು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಈ ರೀತಿಯಾಗಿ ಅವನಿಗೆ ಭಾವನೆಗಳು ಕೂಡ ಬಹಳ ಮುಖ್ಯ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇಲ್ಲಿ ಮಾನಸಿಕ ಆರೋಗ್ಯವನ್ನ ನಾವು ತೆಗೆದುಕೊಂಡಾಗ ನಿರಂತರವಾಗಿ ಬದಲಾಗುತ್ತಿರುವ ಪರಿಸರಕ್ಕೆ ತಕ್ಕಂತೆ ತನ್ನನ್ನು ತಾನು ಸಮರ್ಪಿಸಿಕೊಳ್ಳುವುದು ಹಾಗೂ ತನ್ನ ಕೆಲಸ ಕಾರ್ಯಗಳನ್ನ ಸುಸೂತ್ರವಾಗಿ ಮಾಡಿಕೊಂಡು ಎಲ್ಲರ ಜೊತೆ ಹೊಂದಾಣಿಕೆಯ ಜೀವನ ಸಾಗಿಸುವುದೇ ಇಂದಿನ ನಮ್ಮ ಜೀವನದ ಗುರಿಯಾಗಿದೆ. ಈ ಗುರಿಯು ನೆರವೇರಬೇಕಾದರೆ ನಮ್ಮ ವ್ಯಕ್ತಿತ್ವ ಕೂಡ ಐಕ್ಯತೆಯಿಂದಲೂ ಹಾಗೂ ಸಮತೋಲನದಿಂದಲೂ ಕೂಡಿರಬೇಕು. ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ತನ್ನ ಜೀವನದ ಮಾರ್ಗದಲ್ಲಿ ಬರುವ ಜಟಿಲತೆಯ ಪರಿಹಾರವನ್ನ ಕಂಡು ಹಿಡಿಯಲು ಪ್ರಯತ್ನಿಸುತ್ತಾನೆ. ಹಾಗೆ ಇಲ್ಲಿ ಮಾನಸಿಕ ಆರೋಗ್ಯ ಅಂದ್ರೆ ಮನಸ್ಸಿದ್ದರೆ ಮಾರ್ಗ ಅಂತಕ್ಕಂಥದ್ದು. ಮಾನಸಿಕ ಆರೋಗ್ಯ, ಮನಸ್ಸಿಗೆ ನಾವು ಚೆನ್ನಾಗಿ ಇಟ್ಕೊಂಡಿರಬೇಕು. ಯಾವ ರೀತಿ ಚೆನ್ನಾಗಿ ಇಟ್ಕೊಂಡಿರ್ಬೇಕಂದ್ರೆ ಆರೋಗ್ಯದಲ್ಲಿ ಸಮತೋಲನ ಆಹಾರವನ್ನ ಸ್ವೀಕರಿಸಬೇಕು ಮತ್ತು ಧ್ಯಾನ ಮಾಡಬೇಕು, ವಾಕ್ ಮಾಡಬೇಕು, ವಾಯು ವಿಹಾರವನ್ನು ಮಾಡಬೇಕು. ಇವೆಲ್ಲವೂ ಕೂಡ ಮಾಡಿಕೊಂಡು ಇಲ್ಲಿ ಇಟ್ಕೊಂಡರೆ ಇಲ್ಲಿ ಸಮತೋಲನದಿಂದ ಮಾನಸಿಕಗೆ ಅದಕ್ಕೆ ಎಷ್ಟು ಬೇಕು ಅಷ್ಟು ನೀವು ಓದಬೇಕು, ಬರಿಬೇಕು, ಮತ್ತೆ ಒಳ್ಳೆಯ ವಿಚಾರಗಳನ್ನು ಮಾಡಬೇಕು, ಧನಾತ್ಮಕ ಚಿಂತನೆಯನ್ನು ಮಾಡಬೇಕು, ಸಕಾರಾತ್ಮಕ ಭಾವನೆಗಳನ್ನ ಒಳಗೆ ಬರಬೇಕು. ಈ ರೀತಿಯಾಗಿ ಇರೋದ್ರಿಂದ ಅಲ್ಲಿ ನಿಮಗೆ ಇದಾಗ್ತದೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಈ ಪ್ರಯತ್ನದಲ್ಲಿ ಯಶಸ್ವಿ ಅಥವಾ ಅಪಜಯವಾಗಲಿ ಅದು ಅವನ ಪ್ರಯತ್ನದ ಬುನಾದಿಯನ್ನು ಅವಲಂಬಿಸುತ್ತದೆ. ತನ್ನ ಪ್ರಯತ್ನದಲ್ಲಿ ಅಪಜಯ ಅಥವಾ ಯಶಸ್ವಿಯಾಗಿದ್ದಾಗ ಅವನಲ್ಲಿ ಆಶಾಭಂಗಗಳುಂಟಾಗುತ್ತದೆ. ಇಂಥ ಸ್ಥಿತಿಯು ವ್ಯಕ್ತಿಯಲ್ಲಿ ಮಾನಸಿಕ ಅಸಮತೋಲನಕ್ಕೆ ಕಾರಣವಾಗುತ್ತದೆ. ಮನಸ್ಸಿನ ಆರೋಗ್ಯದ ಮೇಲೆ ಪ್ರತಿಕೂಲ ಪ್ರಭಾವವನ್ನು ಬೀರಿ
ವ್ಯಕ್ತಿತ್ವ ನಿರ್ಮಾಣವಾಗುತ್ತದೆ. ಇಲ್ಲಿ ಈ ರೀತಿಯಾಗಿರ್ತಕ್ಕಂಥ ವ್ಯಕ್ತಿತ್ವ ಬರುತ್ತದೆ ಅಂತ. ಈಗ ಇಂದಿನ ದಿನಗಳಲ್ಲಿ ವ್ಯಕ್ತಿಗೆ ದೈಹಿಕ ಆರೋಗ್ಯ ಎಷ್ಟು ಮುಖ್ಯವೋ ಮಾನಸಿಕ ಆರೋಗ್ಯವನ್ನು ಕೂಡ ಅಷ್ಟೇ ಮುಖ್ಯವಾಗಿರುತ್ತದೆ. ಅಷ್ಟೇ ಮುಖ್ಯ ಮಾನಸಿಕ ರೋಗಗಳನ್ನು ಹೋಗಲಾಡಿಸುವುದಕ್ಕಾಗಿ ಅಥವಾ ತಡೆಗಟ್ಟುವುದಕ್ಕಾಗಿ ಮಾನಸಿಕ ಆರೋಗ್ಯದ ಅಧ್ಯಯನಕ್ಕೆ ಹೆಚ್ಚು ಮಹತ್ವವನ್ನ ನೀಡಲಾಗುತ್ತದೆ. ಇಲ್ಲಿ ಹೆಚ್ಚು ಮಹತ್ವ ನೀಡಲಾಗುತ್ತದೆ. ಇಲ್ಲಿ ಮಾನಸಿಕ ಆರೋಗ್ಯದ ಅರ್ಥ ಮಾನಸಿಕ ಆರೋಗ್ಯದ ಅರ್ಥ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಮಾನಸಿಕ ಆರೋಗ್ಯವೆಂದರೆ ವ್ಯಕ್ತಿಯ ಕ್ಷೇಮಕರವಾಗಿದ್ದು ತನ್ನ ಸಾಮರ್ಥ್ಯಗಳನ್ನು ಅರಿತುಕೊಂಡು ಜೀವನದ ಸಾಮಾನ್ಯ ಒತ್ತಡಗಳನ್ನು ನಿಭಾಯಿಸಿ ಲಾಭದಾಯಕವಾಗಿ ಕಾರ್ಯನಿರ್ವಹಿಸುತ್ತಾ ತನ್ನ ಸಮಾಜಕ್ಕೆ ಕೊಡುಗೆಯನ್ನು ನೀಡುವ ಸ್ಥಿತಿಯನ್ನ ಇಲ್ಲಿ ಹೊಂದಿರುವುದಾಗಿದೆ. ಈ ರೀತಿಯಾಗಿರ್ತಕ್ಕಂಥ ಮಾನಸಿಕ ಆರೋಗ್ಯದ ಅರ್ಥ ಈ ರೀತಿ ಇರ್ತದೆ ಅಂತಕ್ಕಂಥವನ್ನು ನಾವು ಕಾಣ್ತೇವೆ. ಇಲ್ಲಿ ಮಾನಸಿಕ ಆರೋಗ್ಯ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಮಾನಸಿಕ ಆರೋಗ್ಯದ ಮಹತ್ವ ಇಲ್ಲಿ ವಿಶ್ವ ಆರೋಗ್ಯದ ಸಂಸ್ಥೆಯ ಪ್ರಕಾರ ಮಾನಸಿಕ ಆರೋಗ್ಯ ಎಂದರೆ ನಿಮಗೆ ಅದನ್ನ ಅಂಡರ್ಲೈನ್ ಮಾಡ್ಕೋಬೇಕು ನೀವು ಅದರ ಬಗ್ಗೆ. ಕ್ಷೇಮವಾಗಿದ್ದು ತನ್ನ ಸಾಮರ್ಥ್ಯಗಳನ್ನು ಅರಿತುಕೊಂಡು ಜೀವನ ಸಾಮಾನ್ಯ ಒತ್ತಡಗಳನ್ನು ನಿಭಾಯಿಸಿ ಲಾಭದಾಯಕವಾಗಿರ್ತಕ್ಕಂಥ ಕಾರ್ಯನಿರ್ವಹಿಸುತ್ತಾ ತನ್ನ ಸಮಾಜಕ್ಕೆ ಕೊಡುಗೆಯನ್ನ ನೀಡುವ ಸ್ಥಿತಿಯನ್ನ ಹೊಂದಿರಬೇಕಾಗ್ತದೆ. ಇಲ್ಲಿ ಈ ರೀತಿಯಾಗಿರ್ತಕ್ಕಂಥ ನಾವು ಕಾಣ್ತೇವೆ. ನಾವು ಯಾವಾಗಲೂ ಉತ್ತಮ ಆಲೋಚನೆಗಳನ್ನ ಮಾಡುತ್ತಾ ಕ್ರಿಯಾಶೀಲರಾಗಿದ್ದಲ್ಲಿ ಮಾನಸಿಕ ಆರೋಗ್ಯ ಇನ್ನೂ ಉತ್ತಮವಾಗುತ್ತದೆ. ಮಾನಸಿಕ ಆರೋಗ್ಯ ಇನ್ನೂ ಕೂಡ ಉತ್ತಮವಾಗುತ್ತದೆ ಅನ್ನೋದನ್ನು ನಾವು ನೋಡ್ತೇವೆ. ಇಲ್ಲಿ ಮಾನಸಿಕ ಆರೋಗ್ಯದ ಮಹತ್ವ. ಇಲ್ಲಿ ನಾವು ಮಾನಸಿಕ ಆರೋಗ್ಯದ ಅರ್ಥವನ್ನು ನೋಡಿದ್ವಿ. ಈಗ ಮಾನಸಿಕ ಆರೋಗ್ಯದ ಮಹತ್ವ. ದೀರ್ಘಾಯಸ್ಸು ಹಾಗೂ ಆರೋಗ್ಯಕರ ಬದುಕಿಗೆ ಉತ್ತಮ ಮಾನಸಿಕ ಆರೋಗ್ಯ ಹೊಂದುವುದು ಮತ್ತು ಕಾಪಾಡಿಕೊಳ್ಳುವುದು ಅತ್ಯವಶ್ಯಕ. ಇದರ ಕೊರತೆಯಿಂದಾಗಿ ವ್ಯಕ್ತಿಯ ಆತ್ಮಗೌರವ ಸಂಬಂಧಗಳು ಹಾಗೂ ದಿನನಿತ್ಯ ಕಾರ್ಯಕ್ಷಮತೆಗೆ ಧಕ್ಕೆ ಉಂಟಾಗುತ್ತದೆ. ಇದರಿಂದ ಆ ವ್ಯಕ್ತಿಯ ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀಳುವ ಸಾಧ್ಯತೆಗಳಿವೆ. ಆಗಿರೋದ್ರಿಂದ ಮಾನಸಿಕ ಆರೋಗ್ಯದ ಕೊರತೆಯಿಂದಾಗಿ ವ್ಯಕ್ತಿಯ ವರ್ತನೆಯಲ್ಲಿ ಏರುಪೇರುಗಳನ್ನು ನಾವು ಗಮನಿಸುತ್ತೇವೆ. ಮಾನಸಿಕ ಆರೋಗ್ಯ ಕೊರತೆಯಿಂದಾಗಿ ವ್ಯಕ್ತಿಯ ವರ್ತನೆಯಲ್ಲಿ ಏರುಪೇರಾದರೆ ನಾವು ಗಮನಿಸ್ತೇವೆ. ಮಾದಕ ವಸ್ತುಗಳು ಸೇವನೆ, ಮದ್ಯಪಾನ, ಜಗಳ ಹಾಗೂ ವಿನಾಶಕಾರಿ ಪ್ರವೃತ್ತಿಗಳು ಇದರಲ್ಲಿ ಪ್ರಮುಖವಾದವು. ಈಗ ಉತ್ತಮ ಮಾನಸಿಕ ಆರೋಗ್ಯದಿಂದ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವುದು ಎಂದು ಆತ್ಮವಿಶ್ವಾಸ ಹೆಚ್ಚುತ್ತದೆ. ಇಲ್ಲಿ ಬದಲಾದ ಹೊಸ ಸನ್ನಿವೇಶಗಳಿಗೆ ತಕ್ಕಂತೆ ಹೊಂದಾಣಿಕೆ ಮಾಡಿಕೊಳ್ಳುವ ಸಾಮರ್ಥ್ಯ ಅಭಿವೃದ್ಧಿ ಆಗ್ತದೆ. ಹಾಗೆ ಈ ಮಾನಸಿಕ ಆರೋಗ್ಯ ಚೆನ್ನಾಗಿರುವುದರಿಂದ ಭಾವನೆಗಳ ಮೇಲೆ ನಿಯಂತ್ರಣ ಹೊಂದಬಹುದು. ಉತ್ತಮ ಮಾನಸಿಕ ಆರೋಗ್ಯದಿಂದ ಸಮಯ ಪ್ರಜ್ಞೆ ಹೆಚ್ಚುತ್ತದೆ. ಹಾಗೆ ಸಮಾಜದಲ್ಲಿ ಉತ್ತಮ ನಾಗರಿಕರಿಗೆ ಬದುಕಲು ಸಾಧ್ಯವಾಗುತ್ತದೆ.
ಈ ರೀತಿಯಾಗಿರ್ತಕ್ಕಂಥದನ್ನ ನಾವು ದೀರ್ಘಾಯಸ್ಸು ಹಾಗೂ ಆರೋಗ್ಯಕರ ಬದುಕಿಗೆ ಉತ್ತಮ ಮಾನಸಿಕ ಆರೋಗ್ಯ ಹೊಂದುವುದು ಮತ್ತು ಕಾಪಾಡಿಕೊಳ್ಳುವುದು ಅತ್ಯವಶ್ಯಕ. ಇದರ ಕೊರತೆಯಿಂದಾಗಿ ವ್ಯಕ್ತಿಯ ಆತ್ಮಗೌರವ ಸಂಬಂಧಗಳು ಹಾಗೂ ದಿನನಿತ್ಯ ಕಾರ್ಯಕ್ಷಮತೆಗೆ ಧಕ್ಕೆ ಉಂಟಾಗುತ್ತದೆ. ಇದರಿಂದ ಆ ವ್ಯಕ್ತಿಯ ದೈಹಿಕ ಆರೋಗ್ಯದ ಮೇಲೆಯೂ ಪರಿಣಾಮ ಬೀಳುತ್ತದೆ. ದೈಹಿಕ ಆರೋಗ್ಯವನ್ನ ನಾವು ಎಷ್ಟು ಚೆನ್ನಾಗಿ ಖುಷಿಯಿಂದ, ಸಂತೋಷದಿಂದ ಮತ್ತು ಸಹಬಾಳ್ವೆಯಿಂದ ಹೊಂದಾಣಿಕೊಂಡು ಮಾಡಿಕೊಂಡು ಹೋಗ್ತಕ್ಕಂಥದ್ದನ್ನ ನಾವು ನೋಡಿದಾಗ ಅಲ್ಲಿ ನಮಗೆ ಸಹಬಾಳ್ವೆ ಮಾಡತಕ್ಕಂಥದ್ದು ಬರ್ತದೆ. ಈ ಕಾರಣದಿಂದ ನಾವು ಯಾವಾಗಲೂ ಕೂಡ ಒಳ್ಳೆಯ ರೀತಿಯಲ್ಲಿ ಮಾನಸಿಕ ಆರೋಗ್ಯವನ್ನು ಇಟ್ಕೊಂಡಿರಬೇಕು. ಮನಸ್ಥಿತಿಯನ್ನ ಚೆನ್ನಾಗಿ ಇಟ್ಕೊಂಡಿರಬೇಕು. ಕೆಟ್ಟ ಭಾಷೆಗಳನ್ನ ಮಾತಾಡಬಾರದು, ಕೆಟ್ಟದನ್ನ ನೋಡಬಾರದು. ಇಂತಹ ಒಂದು ಸನ್ನಿವೇಶಗಳನ್ನ ನಾವು ಏನ್ ಮಾಡ್ಬೇಕಂದ್ರೆ ಉತ್ತಮವಾಗಿರ್ತಕ್ಕಂಥದ್ದನ್ನು ನಾವು ಬಳಕೆ ಮಾಡ್ಕೊಳ್ಬೇಕಾಗ್ತದೆ. ಇಲ್ಲಿ ಮಾನಸಿಕ ಆರೋಗ್ಯ ಕೊರತೆಯಿಂದ ಆಗುವ ವ್ಯಕ್ತಿಯ ವರ್ತನೆ ಏರುಪೇರಾಗ್ತದೆ. ಮಾನಸಿಕ ಆರೋಗ್ಯದಿಂದ ಅತಿ ಒತ್ತಡವಾಗಿ, ಅತಿ ಮಾನಸಿಕವಾಗಿದ್ರೆ ಬೇರೆ ರೀತಿಯಲ್ಲಿ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ. ಇದು ಉತ್ತಮ ಮಾನಸಿಕ ಆರೋಗ್ಯದಿಂದ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬಹುದೆಂದು ಆತ್ಮವಿಶ್ವಾಸ ಹೆಚ್ಚುತ್ತದೆ. ಬದಲಾದ ಸನ್ನಿವೇಶಗಳಿಗೆ ತಕ್ಕಂತೆ ಹೊಂದಾಣಿಕೆ ಮಾಡಿಕೊಳ್ಳುವ ಸಾಮರ್ಥ್ಯ ಅಭಿವೃದ್ಧಿ ಆಗುತ್ತದೆ. ಮಾನಸಿಕ ಆರೋಗ್ಯ ಚೆನ್ನಾಗಿರುವುದರಿಂದ ಭಾವನೆಗಳ ಮೇಲೆ ನಿಯಂತ್ರಣ ಹೊಂದಬಹುದು. ಉತ್ತಮ ಮಾನಸಿಕ ಆರೋಗ್ಯದಿಂದ ಸಮಯ ಪ್ರಜ್ಞೆ ಹೆಚ್ಚುತ್ತದೆ. ಉತ್ತಮವಾದ ಆರೋಗ್ಯ ಚೆನ್ನಾಗಿರುವುದರಿಂದ ಭಾವನೆಗಳು ಮೇಲೆ ನಿಯಂತ್ರಣ ಹೊಂದಬಹುದು. ಆದರೆ ಉತ್ತಮ ಮಾನಸಿಕ ಆರೋಗ್ಯದಿಂದ ಸಮಯ ಪ್ರಜ್ಞೆ ಹೆಚ್ಚುತ್ತದೆ. ಸಮಯ ಪ್ರಜ್ಞೆ ಬರಬೇಕಾದ್ರೆ ಏನು, ನಿಮಗೆ ಶಾಲೆಗೆ ಸರಿಯಾದ ಸಮಯದಲ್ಲಿ ಬರಬೇಕಾದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು, ಮಾನಸಿಕ ಆರೋಗ್ಯ ಚೆನ್ನಾಗಿರಬೇಕು, ದೈಹಿಕ ಆರೋಗ್ಯ ಕೂಡ ಚೆನ್ನಾಗಿರಬೇಕು. ಚೆನ್ನಾಗಿದ್ದರೆ ಮಾತ್ರ ನೀವು ಮನೆಯಿಂದ ಶಾಲೆಗೆ ಬರಲಿಕ್ಕೆ ಆಗಲಿ ಮತ್ತು ಶಾಲೆಯಿಂದ ಮನೆಗೆ ಹೋಗಲಿಕ್ಕಾಗಲು ಸಮಯದ ಪ್ರಜ್ಞೆ, ಸಮವಸ್ತ್ರ, ಯಾವ ರೀತಿಯಾಗಿ ನಮ್ಮ ಇದನ್ನ ಇಟ್ಕೋಬೇಕು ಅಂತಕ್ಕಂಥದ್ದು ಇದು ಬರ್ತದೆ. ಸಮಾಜದಲ್ಲಿ ಉತ್ತಮ ನಾಗರಿಕನಾಗಿ ಬದಲಾಗಲು ಸಾಧ್ಯವಾಗುತ್ತದೆ. ಉತ್ತಮ ಸಮಾಜದಲ್ಲಿ ಉತ್ತಮ ನಾಗರಿಕನಾಗಬೇಕು. ಉತ್ತಮ ನಾಗರಿಕನಾದರೆ ಬದುಕಲು ಸಾಧ್ಯ. ನಾವು ಹೆಂಗೆಂಗೋ ಇರ್ಬೇಕಂತ ಹೆಂಗೆಂಗೋ ಬದುಕೋದು ಯಾವ ರೀತಿಯಾಗಿರ್ತಕ್ಕಂಥದ್ದು ಅಂತಂದ್ರೆ ಸಮಾಜದಲ್ಲಿ 4 ಜನ ಚೆನ್ನಾಗಿ ಬದುಕ್ತಾ ಇದ್ದಾರೆ, ಚೆನ್ನಾಗಿ ಬಾಳ್ತಾ ಇದ್ದಾನೆ, ಚೆನ್ನಾಗಿ ಈ ವ್ಯಕ್ತಿತ್ವ ಇದೆ, ಒಳ್ಳೆಯ ಗುಣಗಳನ್ನ ಹೊಂದಿದ್ದಾನೆ. ಈ ರೀತಿಯಾಗಿರ್ತಕ್ಕಂಥ ನಡೆನುಡಿಗಳು, ಭಾವನೆಗಳು, ವ್ಯಕ್ತಿತ್ವವನ್ನ ಅಲ್ಲಿ ನೀವು ಬೆಳೆಸಿಕೊಳ್ಬೇಕಾಗ್ತದೆ ಅಂತಕ್ಕಂಥದನ್ನ ನಾವು ಕಾಣ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಭಾವನೆಗಳು, ಭಾವನೆಗಳೇನಪ್ಪ? ಭಾವನೆಗಳು ಮನಸ್ಸಿನ ಮತ್ತು ಆತ್ಮದ ಚಟುವಟಿಕೆಯಾಗಿದೆ. ವ್ಯಕ್ತಿಯ ಸಂತೋಷಗೊಂಡಾಗ ಅಥವಾ ದುಃಖ ಪೀಡಿತನಾದಾಗ ಮನಸ್ಸಿನ ಉದ್ರೇಗ ಸ್ಥಿತಿಯನ್ನ ಹೊಂದುತ್ತಾನೆ. ಭಾವನೆಗಳು ವ್ಯಕ್ತಿಯ ಬದುಕಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಭಾವನೆ ರಹಿತ ಬದುಕು ನಿಸ್ಸಕ್ತವಾಗಿರುತ್ತದೆ. ಇವುಗಳು ಸಕಾರಾತ್ಮಕ ಅಥವಾ ನಕಾರಾತ್ಮಕ ಭಾವನೆಗಳೆಂದು ಗುರುತಿಸಲ್ಪಟ್ಟಿವೆ. ಈ ರೀತಿಯಾಗಿರುವುದರಿಂದ ನಾವು ಭಾವನೆಗಳು ಮುಕ್ತವಾಗಿರುತ್ತವೆ. ಇದರಲ್ಲಿ ನಮಗೆ ಸಕಾರಾತ್ಮಕ ಭಾವನೆಗಳು ಮತ್ತೆ ಸಕಾರಾತ್ಮಕ ಭಾವನೆಗಳಿಂದ ಆಗ್ತಕ್ಕಂಥ ಲಾಭಗಳೇನು ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ. ಏನಪ್ಪ ಸಕಾರಾತ್ಮಕ ಭಾವನೆಗಳು? ಸಕಾರಾತ್ಮಕ ಭಾವನೆಗಳಿಂದ ಸುಖದಾಯಕವಾಗಿರ್ಬೋದು. ಭಾವನೆಗಳಲ್ಲಿ ಸುಖದಾಯಕವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಇಲ್ಲಿ ಭಾವನೆಗಳು ಸುಖದಾಯಕ ಭಾವನೆಗಳೆಂದರೆ ಗುರುತಿಸಬಹುದಾಗಿದೆ. ಪ್ರೀತಿ, ಪ್ರೇಮ, ಸಂತೋಷ, ಪ್ರಶಂಸೆ ಇವುಗಳೆಲ್ಲವೂ ಸಕಾರಾತ್ಮಕ ಭಾವನೆಗಳನ್ನು ನಾವು ಗುರುತಿಸುತ್ತೇವೆ. ಸಕಾರಾತ್ಮಕ ಭಾವನೆಗಳನ್ನ ನಾವು ವ್ಯಕ್ತಪಡಿಸುತ್ತೇವೆ. ಆ ರೀತಿಯಾಗಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ತೀವಿ. ಇಲ್ಲಿ ಸಕಾರಾತ್ಮಕ ಭಾವನೆಗಳ ಲಾಭಗಳೇನು? ನಾವು ಸಕಾರಾತ್ಮಕ ಭಾವನೆಗಳನ್ನು ಇಟ್ಕೊಂಡ್ರೆ ಮತ್ತು ಒಳ್ಳೆಯ ಭಾವನೆಗಳನ್ನು ಬೆಳೆಸಿಕೊಂಡ್ರೆ
ನಮಗೆ ಏನ್ ಲಾಭಗಳಿವೆ, ಧನಾತ್ಮಕ ಚಿಂತನೆಯನ್ನು ಮಾಡೋದ್ರಿಂದ ಏನ್ ಲಾಭಗಳಿವೆ, ಸಕಾರಾತ್ಮಕ ಭಾವನೆಗಳು ಇಟ್ಕೊಳ್ಳೋದ್ರಿಂದ ಏನು ನಮಗೆ ಆರೋಗ್ಯದಲ್ಲಿ ಲಾಭದಾಯಕವಾಗುತ್ತದೆ ಅಂತಕ್ಕಂಥದ್ದನ್ನ ಇಲ್ಲಿ ನೋಡಿದಾಗ, ಸಕಾರಾತ್ಮಕ ಭಾವನೆಗಳು ವ್ಯಕ್ತಿಯ ಬೆಳವಣಿಗೆ ಮತ್ತು ಅಭಿವೃದ್ಧಿಯ ಸಹಕಾರಿ ಆಗುತ್ತವೆ. ಅವುಗಳ ಸಮಾಜದಲ್ಲಿ ಇತರರೊಡನೆ ಉತ್ತಮ ಸಂಬಂಧವನ್ನ ಹೊಂದತಕ್ಕಂಥದ್ದು, ಇತರರೊಡನೆ ಉತ್ತಮವಾಗಿರ್ತಕ್ಕಂಥ ಸಂಬಂಧ ಬರ್ತದೆ. ಸಕಾರಾತ್ಮಕ ಭಾವನೆಗಳು ವ್ಯಕ್ತಿಯ ಬೆಳವಣಿಗೆ ಮತ್ತು ಅಭಿವೃದ್ಧಿಯ ಸಹಕಾರಿಯಾಗುತ್ತದೆ. ಅವುಗಳನ್ನ ಸಮಾಜದಲ್ಲಿ ಇತರರೊಡನೆ ಉತ್ತಮ ಸಂಬಂಧವನ್ನ ಬೆಳೆಸಿಕೊಳ್ತಕ್ಕಂಥದ್ದು. ಇಲ್ಲಿ ಉತ್ತಮ ಸಂಬಂಧ ಇರಬೇಕು, ವ್ಯಕ್ತಿತ್ವ ಬೇಕು, ಎಲ್ಲ ರೀತಿಯಾಗಿರ್ತಕ್ಕಂಥ ಭಾವನೆಗಳನ್ನ ನಾವು ಒಳಗೊಂಡಿರಬೇಕು. ಒಳ್ಳೆಯ ಭಾವನೆಗಳನ್ನ ಹಾಗೆ ಬೆಳೆಸಲು ಸಹಕಾರ ಆಗ್ತವೆ. ಸಮಾಜದಲ್ಲಿ ಉತ್ತಮ ಗುಣದ ನಡತೆಯನ್ನು ತೋರಿಸಲು ಸಕಾರಾತ್ಮಕ ಭಾವನೆಗಳು ಪೂರಕವಾಗುತ್ತವೆ. ವ್ಯಕ್ತಿಯೊಬ್ಬನ ಸಾಧನೆ ಮತ್ತು ಸಾಧಿಸಿದ ಗುರಿಗಳು ಆತನ ಸಕಾರಾತ್ಮಕ ಭಾವನೆಗಳ ಫಲವಾಗುತ್ತದೆ. ಹೀಗಿರೋದ್ರಿಂದ ಇಲ್ಲಿ ನಮಗೆ ಸಕಾರಾತ್ಮಕ ಭಾವನೆಗಳು ಮತ್ತೆ ನಕಾರಾತ್ಮಕ ಭಾವನೆಗಳನ್ನ ಕಾಣ್ತೇವೆ. ಸಕಾರಾತ್ಮಕ ಭಾವನೆಗಳು ಮತ್ತು ನಕಾರಾತ್ಮಕ ಭಾವನೆಗಳು. ನಕಾರಾತ್ಮಕ ಭಾವನೆಗಳು ಭಯ, ತಿರಸ್ಕಾರ, ಅವಮಾನ, ಸಿಟ್ಟು, ಅಸೂಯೆ, ದುಃಖ ಇವುಗಳು ನಕಾರಾತ್ಮಕ ಭಾವನೆಗಳು. ವ್ಯಕ್ತಿಯಲ್ಲಿ ನಕಾರಾತ್ಮಕ ಭಾವನೆಗಳು ಮೂಡಲು ಸಮಾಜದ ಇತರೆ ವ್ಯಕ್ತಿಗಳ ನಡವಳಿಕೆಗಳ ಪ್ರಮುಖ ಕಾರಣವಾಗುತ್ತವೆ. ಕೆಲವು ಸಾರಿ ನಕಾರಾತ್ಮಕ ಭಾವನೆಗಳು ವ್ಯಕ್ತಿಯಲ್ಲಿ ಋಣಾತ್ಮಕ ಪರಿಣಾಮಗಳನ್ನು ಉಂಟು ಮಾಡುತ್ತವೆ. ಸಾಮಾನ್ಯವಾಗಿ ಜನರು ಸಕಾರಾತ್ಮಕ ಭಾವನೆಗಳನ್ನ ತೋರಲು ಹಿಂಜರಿಯುತ್ತಾರೆ. ಕಾರಣ, ಈ ಭಾವನೆಗಳನ್ನ ತೋರ್ಪಡಿಸುವುದರಿಂದ ಸಂಬಂಧಗಳು ಕಳೆದುಕೊಳ್ಳಬಹುದು ಬೇಕಾಗಬಹುದು ಎಂಬ ಭಯ ನಕಾರಾತ್ಮಕ ಭಾವನೆಗಳನ್ನ ಒಂದು ವೇಳೆ ಸರಿಯಾದ ರೀತಿಯಲ್ಲಿ ಅಭಿವ್ಯಕ್ತಿಗೊಳಿಸದಿದ್ದರೆ ಅದು ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಉಂಟು ಮಾಡಬಹುದಾಗಿರುತ್ತದೆ. ಈ ಕಾರಣದಿಂದ ಇಲ್ಲಿ ನಾವು ನಕಾರಾತ್ಮಕ ಭಾವನೆಗಳಲ್ಲಿ ಇರ್ತಕ್ಕಂಥದ್ದು ಮತ್ತು ಸಕಾರಾತ್ಮಕದಲ್ಲಿ ಭಾವನೆಗಳಿರ್ತಕ್ಕಂಥ ವ್ಯತ್ಯಾಸಗಳನ್ನು ನಾವು ನೋಡ್ತೀವಿ. ಅದಕ್ಕೆ ಭಯ ಅಂತಕ್ಕಂಥದ್ದು, ತಿರಸ್ಕಾರ ಅಂತಕ್ಕಂಥದ್ದು, ಅವಮಾನ ಅಂತಕ್ಕಂಥದ್ದು, ಸಿಟ್ಟು ಅಂತಕ್ಕಂಥದ್ದು, ಅಸೂಯೆ, ದುಃಖ ಇವುಗಳು ನಕಾರಾತ್ಮಕ ಭಾವನೆಗಳು. ವ್ಯಕ್ತಿಯಲ್ಲಿ ನಕಾರಾತ್ಮಕ ಭಾವನೆಗಳು ಮೂಡಲು ಸಮಾಜದಲ್ಲಿ ಇತರೆ ವ್ಯಕ್ತಿಗಳನ್ನ ನಡವಳಿಕೆಗಳ ಪ್ರಮುಖ ಕಾರಣವಾಗುತ್ತವೆ. ಕೆಲವು ಸಾರಿ ನಕಾರಾತ್ಮಕ ಭಾವನೆಗಳು ವ್ಯಕ್ತಿಯಲ್ಲಿ ಋಣಾತ್ಮಕ ಪರಿಣಾಮಗಳನ್ನ ಉಂಟು ಮಾಡುತ್ತವೆ. ಸಾಮಾನ್ಯವಾಗಿ ಜನರು ನಕಾರಾತ್ಮಕ ಭಾವನೆಗಳನ್ನ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ತೋರಲು ಹಿಂಜರಿಯುತ್ತಾರೆ. ಈ ಕಾರಣದಿಂದ ಈ ಭಾವನೆಗಳು ತೋರ್ಪಡಿಸುವುದರಿಂದ ಸಂಬಂಧಗಳು ಕಳೆದುಕೊಳ್ಳಬಹುದು ಎಂಬ ಭಯ ನಕಾರಾತ್ಮಕ ಭಾವನೆಗಳಿಗೆ ಒಂದು ವೇಳೆ ಸರಿಯಾದ ರೀತಿಯಲ್ಲಿ ಅಭಿವ್ಯಕ್ತಿಗೊಳಿಸದಿದ್ದರೆ ಅದು ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಉಂಟು ಮಾಡುತ್ತವೆ. ಈಗ ನಮ್ಮ ಮನಸ್ಸಿಗೆ ಏನಿರಬಾರ್ದು? ಭಯ ಅಂತಕ್ಕಂಥದ್ದು, ತಿರಸ್ಕಾರ ಅಂತಕ್ಕಂಥದ್ದು, ಅವಮಾನ ಅಂತಕ್ಕಂಥದ್ದು, ಸಿಟ್ಟು, ಅಸೂಯೆ, ದುಃಖ ಮತ್ತೆ ನಕಾರಾತ್ಮಕ ಭಾವನೆಗಳ ಇವು ಇರಕೂಡದು. ನಿರ್ಗಳವಾಗಿ ಮಾತಾಡಬೇಕು, ಸತ್ಯವನ್ನೇ ಮಾತಾಡಬೇಕು, ಸತ್ಯದೊಂದಿಗೆ ಇರಬೇಕು, ಸುಳ್ಳು ಹೇಳಬಾರದು, ಕಳ್ಳತನ ಮಾಡಬಾರದು, ಬೇರೆ ರೀತಿಯಾಗಿರ್ತಕ್ಕಂಥ ಕೆಟ್ಟ ಭಾವನೆಗಳಿರಬಾರದು. ಈಗಿದ್ರೆ ಅಂತಂದ್ರೆ ಅವರು ಹೇಳ್ತಾರೆ. ಅದಕ್ಕೆ ಬಸವಣ್ಣನವರು ಹೇಳಿದ್ದಾರೆ, ಏನ್ ಹೇಳ್ತಾರೆ? ಆಚಾರವೇ
ಸ್ವರ್ಗ, ಅನಾಚಾರವೇ ನರಕ. ಅದಕ್ಕೆ ಆಚಾರದಿಂದ ಇದ್ರೆ ನೀವು ಸ್ವರ್ಗವನ್ನು ಕೂಡ ಕಾಣಬಹುದು, ಮತ್ತೆ ಅನಾಚಾರದಲ್ಲಿದ್ರೆ ನೀವು ನರಕದಲ್ಲಿ ಕಾಣುತ್ತೀರಿ. ಅದಕ್ಕೆ ವಿದ್ಯಾರ್ಥಿಗಳು ಜೀವನದಲ್ಲಿ ಓದು, ಬರೆ, ಒಳ್ಳೆ ಭಾವನೆಗಳು, ವ್ಯಕ್ತಿತ್ವ, ಗುಣಗಳನ್ನ ನೀವು ಬೆಳೆಸ್ಕೊಳ್ತಾ ಹೋದ್ರೆ ಅಂತಂದ್ರೆ ನಿಮಗೆ ಉತ್ತಮವಾಗಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ತೀವಿ. ಸಮತೋಲನಾತ್ಮಕ ಭಾವನೆಗಳ ಬೆಳವಣಿಗೆ. ಸಮತೋಲನಾತ್ಮಕ ಭಾವನೆಗಳ ಬೆಳವಣಿಗೆ ಇಲ್ಲಿ ಜನರು ಎಲ್ಲಾ ರೀತಿಯ ಭಾವನೆಗಳನ್ನ ಸಂದರ್ಭಕ್ಕೆ ತಕ್ಕಂತೆ ಅಭಿವ್ಯಕ್ತಿಗೊಳಿಸುತ್ತಾರೆ. ಭಾವನೆಗಳನ್ನ ಒಳ್ಳೆಯ ಅಥವಾ ಕೆಟ್ಟ ಭಾವನೆ ಎಂದು ಏಕಮುಖವಾಗಿ ತೀರ್ಮಾನಿಸುವುದು ಉಪಯುಕ್ತವಲ್ಲ. ವ್ಯಕ್ತಿಯ ತನ್ನ ಜೀವಿತ ಅವಧಿಯಲ್ಲಿ ಸಕಾರಾತ್ಮಕ ಅಥವಾ ನಕಾರಾತ್ಮಕ ಭಾವನೆಗಳನ್ನು ಅನುಸರಿಸುತ್ತಾನೆ. ಭಾವನೆಗಳನ್ನ ತಾವು ಅನುಭವಿಸಿದ ಹಾಗೆ ಅವುಗಳನ್ನು ಸ್ವೀಕರಿಸಬೇಕು. ಸ್ವೀಕರಿಸಿದ ನಂತರ ಅವುಗಳನ್ನ ಸರಿಯಾದ ರೀತಿಯಲ್ಲಿ ಅಭಿವ್ಯಕ್ತಿಗೊಳಿಸಬೇಕು. ಇದು ನಕಾರಾತ್ಮಕ ಭಾವನೆಗಳು ಅನುಭವಿಸುವುದು ಸಹಜ. ಅವುಗಳನ್ನ ತಡೆಯುವುದು ಕಷ್ಟಕರ, ಆದರೆ ಅವುಗಳನ್ನು ಸಮರ್ಪಕವಾದ ರೀತಿಯಲ್ಲಿ ಅಭಿವ್ಯಕ್ತಿಗೊಳಿಸಬೇಕಾಗುತ್ತದೆ. ಹೀಗೆ ಸಮತೋಲನಾತ್ಮಕ ಭಾವನೆಗಳ ಬೆಳವಣಿಗೆ ಇಲ್ಲಿ ನಮಗೆ ಜನರು ಎಲ್ಲಾ ರೀತಿಯಾಗಿರ್ತಕ್ಕಂಥದನ್ನ ನಾವು ನೋಡ್ಕೊಳ್ತೇವೆ. ಹೀಗಿರೋದ್ರಿಂದ ನೀವು ಇಲ್ಲಿ ನೋಡಬೇಕು. ಆದರೆ ಇದರಲ್ಲಿ ಯೋಚಿಸಿ ನೀವು ಯಾವುದಾದ್ರೂ ವಿಷಯಕ್ಕೆ ಸಂಬಂಧಿಸಿದಂತೆ ನಕಾರಾತ್ಮಕ ಮನೋಭಾವನೆಗಳನ್ನ ಹೊಂದಿದ್ದಾಗ ಅದು ಅನುಭವ ಮತ್ತು ಸಕಾರಾತ್ಮಕ ಭಾವನೆಗಳನ್ನ ಹೊಂದಿದಾಗ ಅದು ಅನುಭವಗಳ ಬಗ್ಗೆ ನೆನಪಿಸಿಕೊಂಡು ಆಲೋಚಿಸಿ. ಅಂದ್ರೆ ಕೆಟ್ಟ ಘಟನೆಗಳನ್ನ ಮಾಡಿದಾಗ ಮತ್ತು ಒಳ್ಳೆ ಘಟನೆಗಳನ್ನ ಮಾಡಿದಾಗ ಆತ್ಮದಲ್ಲಿ ಅವಲೋಕನ ಮಾಡಿಕೊಳ್ಳಿ. ಒಳ್ಳೆ ಘಟನೆಗಳನ್ನ ಮಾಡಿದಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ, ಸಂತೋಷವಾಗುತ್ತೆ, ಆನಂದವಾಗುತ್ತೆ, ಯಾವ ರೀತಿಯಾಗಿ ನೀವು ಇದಾಗ್ತದೆ ಅಂತಕ್ಕಂಥ. ನಕಾರಾತ್ಮಕ ಭಾವನೆಗಳಂದ್ರೆ ಬೇರೆ ರೀತಿಯಾಗಿ ಇನ್ನೊಬ್ಬರಿಗೆ ನೋಯಿಸುವುದು, ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡುವುದು, ಇನ್ನೊಬ್ಬರನ್ನ ಮನನೊಲಿಸಿದಾಗ ನಿಮ್ಗೆ ಯಾವ ರೀತಿಯಾಗಿ ಅನುಭವ ಆಗ್ತದೆ ಅಂತಕ್ಕಂಥದನ್ನ ಇವೆರಡನ್ನೂ ನೀವು ಸಕಾರಾತ್ಮಕ ಮತ್ತು ನಕಾರಾತ್ಮಕ ಭಾವನೆಗಳ ಒಂದು ಅಭ್ಯಾಸದ ಬಗ್ಗೆ ನೀವು ನೋಡಿಕೊಂಡಾಗ